ನೇಟಿವಿಟಿ ನಾನು ಹೇಳಲ್ಲ, ಬಿಕಾಸ್ ಐ ಡೋಂಟ್ ಬಿಲೀವ್ ಇನ್ ದಿಸ್ ನೇಟಿವಿಟಿ ಆ್ಯಂಡ್ ಆಲ್ ದ ಥಿಂಗ್ಸ್. ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಮಗೆ ಚೈನೀಸ್ ಫಿಲ್ಮ್ ನೋಡ್ಬೇಕಾದ್ರೆ 36 ಚೇಂಬರ್ ಆಫ್ ಶಾಲಿನ ನಮಗೆ ಅಪೀಲ್ ಆಗ್ತಾ ಇತ್ತು ಅಂದರೆ ನೇಟಿವಿಟಿ ಎಲ್ಲಿಂದ ಬರುತ್ತೆ? ಡಸಂಟ್. ಇವಾಗ ಫಾರ್ ಎಕ್ಸಾಂಪಲ್ ಕಾಂತಾರ ಸಿನಿಮಾ ನಿಮಗೆ ಇಲ್ಲಿಂದ ಹೋಗ್ಬಿಟ್ಟು ನಾರ್ತ್ ಇಂಡಿಯಾ ತನಕ ಅಪೀಲ್ ಆಗಿದೆ ಅಂದರೆ ನೇಟಿವಿಟಿ ಬರೋದಿಲ್ಲ, ಹೊಸತನ ಬರುತ್ತೆ ಅಷ್ಟೇ. ಅವರು ಸಿನಿಮಾ ಏನು ಮಾಡಿದ್ದಾರೆ ಅದರ ಕ್ಲಾರಿಟಿ ತುಂಬ ಇದೆ ಅವರಿಗೆ. ಅವ್ರು ಸಿನಿಮಾ ಆಲ್ರೆಡಿ ನೋಡಿದ್ರು, ಅದ್ರಲ್ಲಿ ಗೊತ್ತಾಗ್ತದೆ ಅವ್ರ ಕತೆ ಹೇಳಬೇಕು. ನನಗೆ ಅದೇ ಫೀಲ್ ಆಗಿದೆ. ಅಂಥ ಟೈಮಲ್ಲಿ ಅವರೇ ಮಾಡೋದು ಬೆಟರ್ ಅಂತ ನನ್ನ ಫೀಲ್ ಬಂದಿದೆ. ಆ್ಯಂಡ್ ಐ ಥಿಂಕ್ ಅಡ್ಯಾಪ್ಟೇಷನ್ ಆಫ್ ಪ್ರಾಬಬ್ಲಿ ಅನ್ ಇಮೇಜ್ ವಾಸ್ ನೀಡೆಡ್, ನಾಟ್ ನೇಟಿವಿಟಿ. ಈ ಥರ ಸಿನಿಮಾದಲ್ಲಿ ನೇಟಿವಿಟಿ ಬರೋಲ್ಲ, ನಮ್ಮ ಇಮೇಜ್ ಬರುತ್ತೆ. ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಇಲ್ಲಿ ಯಾವ ಥರ ಆಡಿಯನ್ಸಿಗೆ ಸಿನಿಮಾ ಮಾಡ್ತಾರೆ ನಮಗೆ ಅದು ಬರುತ್ತೆ. ಐ ಥಿಂಕ್ ದಟ್ ಒನ್ಸ್ ದ ಸಿನಿಮಾ ಕತೆ ಓಕೆ ಆದ ತಕ್ಷಣ ಅದೆಲ್ಲ ಆಲ್ಟ್ರೇಷನ್ಸ್ ಅಡ್ಯಾಪ್ಟೇಷನ್ಸ್ ನಡೀತಾರೆ. ದಟ್ ಈಸ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್. ನಮಗೊಂದು ಚಾಯ್ಸ್ ಇತ್ತು ಬಂದಾಗ, ಏನಂದರೆ ಕತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಇಷ್ಟ ಅವ್ರಿಗೆ ಅಕಸ್ಮಾತ್ ನಿಮಗೆ ಕನ್ಫ್ಯೂಷನ್ ಇದ್ದರೆ ಕತೆ ಕೊಟ್ಟು ಹೋಗ್ತಾ ಇರ್ಬೇಕಾದ್ರೆ ನಾವು ಯಾರ ಕೈಲಿ ಬೇಕಾದ್ರೆ ಮಾಡಿಸ್ಕೋಬೋದು ಅಂತ. ಬಟ್ ಐ ಡಿಂಟ್ ಫೈಂಡ್ ಇಟ್ ನೆಸಸರಿ, ಬಿಕಾಸ್ ಐ ಥಿಂಕ್ ಯಾರು ಕತೆ ಬರ್ದಿದ್ರೋ ವೆನ್ ಐ ಸಾ ಹಿಮ್ ಹ್ಯಾವಿಂಗ್ ಸಚ್ ಅ ವಂಡರ್ಫುಲ್ ಕ್ಲಾರಿಟಿ, ಐ ಫೆಲ್ಟ್ ಹಿ ಶುಡ್ ಓನ್ಲಿ ಡೂ ಇಟ್. ಅದೊಂದು ಎಕ್ಸ್ಟೆನ್ಷನ್ ಅಂದ್ಕೊಳ್ಳೋದು. ಕಂಟಿನ್ಯೂಟಿ, ಟ್ರಸ್ಟ್ ಮೀ, ನೀವೇ ಹೇಳಿರಲ್ಲ, ಈಗ ನೋಡಿ ಇಲ್ಲಿದೆ, ಅಲ್ಲಿ ಕಪ್ಪಿಂಗ್ ಇದೆ, ಅಲ್ಲಿ ಇದೇ ಇಲ್ಲ. ಇವಾಗ ಎಷ್ಟು ಪ್ರಾಪರ್ಟೀಸ್ಗಳು ಅಕ್ರಾಸ್ 6 months ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಇರೋದಿಲ್ಲ, ಯಾವುದೋ ಟೇಬಲ್ ಲ್ಯಾಂಪ್ ಹೊಡೆದೋಗಿರ್ಬೋದು, ಆ ಸೆಟಪ್ಪಲ್ಲಿ ಮಿಸ್ ಆಗಿ ಅದು ಇಲ್ದಲೇ ಇರ್ಬೋದು. ಆಮೇಲೆ ನೋಡಿದಾಗ ಅಯ್ಯೋ ಅದು ಇತ್ತಲ್ಲ ಇಲ್ಲಿ ಅಂತ ಬರುತ್ತೆ. ಸೋ ಮಚ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಹೋಮ್ ವರ್ಕ್ ಫಾರ್ ದೋಸ್ ಅಸಿಸ್ಟೆಂಟ್ಸ್ ಆ್ಯಂಡ್ ಎವ್ರಿಬಡಿ. ಸೊ ಪ್ರೊವೈಡೆಡ್ ಆ್ಯಕ್ಟರ್ಸ್ಗೂ ನ್ಯೂ ಆಕ್ಯುಮೆಂಟ್ಸ್ ಇದ್ದರೆ ಐ ಥಿಂಕ್ ಇಟ್ ಹೆಲ್ಪ್ಸ್. ಇಲ್ಲ ಆ ಸೀನ್ ತೆಗಿಬೇಕಾದ್ರೆ ಶರ್ಟ್ ಮಾಡಿಸ್ಕೊಂಡಿದ್ದೆ ನಾನು, ಏನೋ ಮಾಡ್ತಾ ಬಿಚ್ಚೋಗಿರುತ್ತೆ, ಗೊತ್ತಾಗಲ್ಲ ಮೂಮೆಂಟಲ್ಲಿ. ಸಿ ಆಟ್ ದ ಡೆಡ್ ಎಂಡ್ 3 o'clock 3:30 ನೈಟ್ ಬರ್ತಿದ್ದಂಗೆ ಎಲ್ಲರದ್ದು ಮೈಂಡ್ ಸ್ಟಾರ್ಟ್ ಶಟಿಂಗ್ ಆಫ್. ಕೂದಲು ಹಿಂಗಿತ್ತಾ, ಶರ್ಟ್ ಕೆಳಗೆ ಬಿದ್ದಿತ್ತಾ, ಇದೆಲ್ಲ ಚಾಲೆಂಜಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಡಿಟಿಂಗಲ್ಲಿ ಕುತ್ಕೊಂಡು ತಲೆ ಕೆಡಿಸ್ಕೊತಾ, ಅಯ್ಯೋ ಇದು ಯಾವಾಗಾಯಿತು ಅಂತ. ಹ್ಯಾಪನ್ ಸರ್, ದೀಸ್ ಆರ್ ದ ಸ್ಮಾಲೆಸ್ಟ್ ಬಟ್ ದ ಮೋಸ್ಟ್ ಟಫೆಸ್ಟ್ ಚಾಲೆಂಜಸ್. ಆಫ್ ಹಂಗೆ ಇರ್ಬೋದೇನೋ ಸ್ವಲ್ಪ ಹಿಂಗೆ ಹೋಗ್ತಾರೆ. ಒನ್ಸ್ ಆ ಕೋರ್ ಕತೆಗಂತ ನೀವು ಹೇಳಿದ್ಮೇಲೆ ದ ಮೊಮೆಂಟಮ್ ವಿಲ್ ಬಿ ಆ್ಯಸ್ ಫಾಸ್ಟ್ ಆಸ್ ಪಾಸಿಬಲ್. ಕೆಂಪೇಗೌಡ, ಇಫ್ ಯು ನೋ, ದಟ್ ವಾಸ್ ಅ ವೆರಿ ಹೈ ಮೊಮೆಂಟಮ್. ಅಂದರೆ ಕೆಂಪೇಗೌಡ ವಾಸ್ ಅ ಡೆಲಿಬ್ರೇಟ್ ಅಟೆಂಪ್ಟ್ ಆ ಸ್ಪೀಡ್ ತರೋದಕ್ಕೆ. ಬಿಕಾಸ್ ಕತೆ ಅಷ್ಟಿಲ್ಲ ಅದು. ಕೆಂಪೇಗೌಡದಲ್ಲಿ ನೀವು ನೋಡೋಕೆ ಹೋದರೆ ಕತೆ ಅಷ್ಟಿಲ್ಲ, ಸ್ಕ್ರೀನ್ ಪ್ಲೇ ಮೇಲೆ ಇರೋದು. ಸೊ ಎಷ್ಟು ಫಾಸ್ಟಾಗಿ ಹೇಳೋಕ್ಕಾಗುತ್ತೋ ಅದು ಬೆಟರ್ ಅಂದ್ಬಿಟ್ಟು ಆ ಥರ ಎಡಿಟಿಂಗ್ ಫಸ್ಟ್ ಟೈಮ್ ಆ ಥರ ಪ್ಯಾಟರ್ನ್ ಮಾಡಿದ್ದಾರೆ. ಅದು ಇದರಲ್ಲಿ ಬೈ ನೇಚರ್ ಆ ಸ್ಪೀಡ್ ಇದೆ. ಸೊ ಐ ಥಿಂಕ್ ಆಫ್ಟರ್ ಅ ವೈಲ್ ಇಟ್ ಇಸ್ ವೆರಿ ಹೈ ಮೊಮೆಂಟಮ್, ಹೈ ಆಕ್ಟೇನ್ ಅದಿದೆ ಇದರಲ್ಲಿ. ದಟ್ ಯುಲ್ ಎಂಜಾಯ್ ಆ್ಯಂಡ್ ಇಟ್ ಇಸ್ ನಾಟ್ ಡೆಲಿಬ್ರೇಟ್ ಹಿಯರ್. ಇಟ್ ಹ್ಯಾಪನ್ಸ್, ಇಟ್ ಹ್ಯಾಸ್ ಟು ಹ್ಯಾಪನ್. ಅಲ್ಲೇ ಪಳಗ್ತಾ ಇದೀವಲ್ಲ, ಒಬ್ಬರದೊಬ್ಬರು ಅಸಿಸ್ಟೆಂಟ್ಸ್ ಆಗೋಕ್ಕೂ ಕಲ್ತು ಬಿಡ್ತೀವಿ. ಅದಾದಮೇಲೆ ಒಬ್ಬೊಬ್ರದ್ದು ಟೇಸ್ಟ್ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟೊತ್ತಿಗೆ ನೋಡಿ ಕಾಫಿ ಕುಡಿತಾರೆ, ಕಾಫಿ ತಂದುಕೊಡಪ್ಪ, ಅವ್ರಿಗೆ ತಂದುಕೊಡಪ್ಪ, ಬಂದ್ಬಿಡುತ್ತೆ ಮೇಡಮ್ ಅದು. ಆ್ಯಂಡ್ ಫೈಟ್ಸ್ ಅಂತ ಬಂದಾಗ ಏನಾಗುತ್ತೆ, ಐ ಥಿಂಕ್ ದೀಸ್ ಆರ್ ಸ್ಮಾಲ್ ಥಿಂಗ್ಸ್. ಇಫ್ ಯು ಲೈಕ್ ಇಟ್ ಯು ಕ್ಯಾನ್ ಡೂ ಇಟ್. ಅಷ್ಟೇ, ಬೇರೆ ಏನಿಲ್ಲ. ಇಟ್ಸ್ ನಾಟ್ ಸಮಥಿಂಗ್ ಎಕ್ಸ್ಟ್ರಾ, ಬಟ್ ಐ ಲೈಕ್ ಇಟ್ ದಟ್ ಒಂದೇನೋ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಎಫೆಕ್ಟ್ಸ್ ಆಫ್ ಬ್ಲಡ್ ಹಾಕೋದಾಗಲಿ, ಒಂದು ಕಟ್ಟಿಂಗ್ ಮಾಡೋದಾಗಲಿ, ಐ ಥಿಂಕ್ ಐ ಲೈಕ್ ಟು ಡೂ ದಟ್. ಸೊ ಅದು ಇನ್ನೊಂದಿಷ್ಟು ಇನ್ವಾಲ್ವ್ ಆಗಿ ಮಾಡ್ತಾಯಿದ್ವಿ ಅಷ್ಟೇ. ಅದರಲ್ಲಿ ಏನೋ ಒಂದು ನೋ ರಿಯಲ್ ಬಿಗ್ ಥಿಂಗ್ ಟುವರ್ಡ್ಸ್ ಇಟ್. ಐ ಲೈಕ್ ಟು ಡೂ ಇಟ್, ಸೊ ಐ ಟು ಡೂ. ಈಗ ಕಂಟಿನ್ಯೂಟಿ ಬಿಕಮ್ಸ್ ಎ ಹ್ಯೂಜ್ ಪ್ರಾಸೆಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ಫೈಟ್ ಏನೋ ನಡೆದಿದೆ ಅಂದ್ಕೊಳ್ಳೋಣ, ಅದಾದಮೇಲಿನ ಸೀನ್ ಫಸ್ಟ್ ತೆಗಿತಾ ಇದ್ದೀನಿ, ಮೇ ಬಿ 3 months ಬಿಫೋರ್ ದ ಫೈಟ್. ಸೊ ಆ ಫೈಟ್ ಹೆಂಗೆ ಎಂಡ್ ಆಗಿದೆ ಅಂತ ಗೊತ್ತಿರೋಲ್ಲ ನಮಗೆ. ಫೈಟ್ ಮಾಸ್ಟರ್ ಕೂರಿಸಿರ್ತೀವಿ, ಮಾತಾಡಿರ್ತೀವಿ, ಅವ್ರು ಹೇಳಿರ್ಬೋದು ಒಂಚೂರು ಡಸ್ಟ್ ಬಿದ್ದಿದೆ, ಇದೊಂದಾಗಿರುತ್ತೆ ಅಂತ ಹೋಗಿ ಶೂಟಿಂಗ್ ಮಾಡಿಬಿಟ್ಟಿರ್ತೀವಿ. ಈ ಫಸ್ಟ್ ಫ್ರೇಮಲ್ಲಿ ಏನು ಕಂಟಿನ್ಯೂಟಿ, ಏನು ಬಟ್ಟೆ ಇದೆ, ಐ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಈಸ್ ದ ಎಂಡ್ ಪಾರ್ಟ್ ಆಫ್ ದಟ್ ಫೈಟ್. ಅಲ್ಲಿ ಫೈಟ್ ಮಾಡ್ತಾ ಇದ್ದ ಎಕ್ಸ್ಟ್ರಾ ಬಟನ್ ಹರಿದೋಯ್ತು, ಶರ್ಟ್ ಹರಿದೋಯ್ತು, ಬ್ಲಡ್ ಬಿತ್ತು ಅಂದರೆ ಇದು ಇಡೀ ಸೀನಲ್ಲಿಲ್ಲ ಅದು. ಆ್ಯಂಡ್ ಇಡೀ 6 months 7 months ನೀವೇನು ಶೂಟಿಂಗ್ ಮಾಡ್ತಾಯಿದ್ರಿ ಅಕಾರ್ಸ್, ಯು ಹ್ಯಾವ್ ಟು ಮೇಕ್ ಶ್ಯೂರ್ ದ ಸ್ವೆಟ್ ಅಷ್ಟೇ ಇರಬೇಕು. ಆ್ಯಂಡ್ 8 monthsಲ್ಲಿ ಯು ಥಿಂಕ್ ಪರ್ಸನ್ ಡಸಂಟ್ ಚೇಂಜ್. ದಪ್ಪ ಆಗ್ಬೋದು, ತೆಳ್ಳಗಾಗ್ಬೋದು, ಒಂದೇ ರಾತ್ರಿ ಎಷ್ಟು ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತೀವಿ ನಾವು. ಸೊ ಇಟ್ ಈಸ್ ಅದೇ ಬೇಸಿಕ್ ಚಾಲೆಂಜ್ ಟು ಲುಕ್ ಸೇಮ್, ಬಿ ದ ಸೇಮ್. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್, ಬಿಕಾಸ್ ಸೋ ಮಚ್ ಆಫ್ ಕಂಟಿನ್ಯೂಟಿ ಇಶ್ಯೂಸ್ ವಿಲ್ ಹ್ಯಾಪನ್ ಇದೆ. ದಟ್ಸ್ ಇಟ್ಸ್ ಆಲ್ಸೋ ದ ಹ್ಯೂಜೆಸ್ಟ್ ಚಾಲೆಂಜ್. ರೆಸ್ಟ್ ಆರ್ ಆಲ್ ನಾವೆಲ್ಲ ಸಿನಿಮಾದಲ್ಲಿ ಡೀಲ್ ಮಾಡಿದಾಗ ಇದ್ದಿರುತ್ತೆ ಸರ್. ದಟ್ಸ್ ಓಕೆ. ಒಂದು ಕಪಲ್ ಆಫ್ ಅವರ್ಸಲ್ಲಿ ನಡೆಯೋ ಶೂಟಿಂಗ್ ಅಂದಾಗ ಐ ಥಿಂಕ್ ಇಟ್ಸ್ ಎ ಹ್ಯೂಜ್ ಚಾಲೆಂಜ್ ಆಫ್ ಕಂಟಿನ್ಯೂಟಿ. ಅಮ್ಮನ ಊಟ ಡೈಲಿ ಮನೆಗೆ ಹೋಗ್ಬೇಕಾದ್ರೆ ಅದು ಅಮ್ಮನ ಊಟ ಸರ್. ಅದೊಂಥರ ಪ್ರೀತಿ. ಅದು ಡೈಲಿ ಏನು ಹೊಸ್ತು ಮಾಡಿದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಡಿಸೋರು ಆ ಪ್ರೀತಿ ವಾಪಸ್ ಮನೆಗೆ ಹೋಗ್ತದೆ. ಇದೇನಾಗುತ್ತೆ, ಏನಕ್ಕೆ ಹೇಳಿದೆ ಇದು ಅಂದರೆ, ನಮ್ಮನ್ನು ಒಪ್ಕೊಂಡು ಎಷ್ಟೋ ವರ್ಷ ಆಗೋಯ್ತು. ಅದಾದಮೇಲೆ ಸಿನಿಮಾ ಕಂಟಿನ್ಯೂಸ್ ಆಗಿ ಕೊಡಬೇಕು ಅನ್ನೋದು ಆಸೆ, ಅದು ಅವ್ರ ಪ್ರೀತಿಯಿಂದ ನೋಡ್ತಾ ಇರ್ತಾರೆ.
ಹೊಸತನ ನಾನೇನು ಕೊಡೋಕ್ಕಾಗಲ್ಲ ಸರ್. ಹೊಸತನದಲ್ಲಿ ನನಗೆ ಬರೋ ಕಥೆ ನನಗೇನು ಹೊಸ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಇದು ನನಗೆ ಹೊಸ್ತ, ನಾನು ಇದನ್ನು ಮಾಡಿದ್ದೀನ, ಇದ್ರಲ್ಲಿ ನಾನೇನು ಮಾಡೋಕ್ಕಾಗುತ್ತೆ. ಕಾನ್ಸಂಟ್ರೇಷನ್ ಇಲ್ಲೇ ಇದ್ದಾಗ ಐ ಥಿಂಕ್ ದ ಸಿನಿಮಾ ಕಮ್ಸ್ ಔಟ್ ಬೆಟರ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಬೆಟರ್ ಸರ್ವಿಸ್ ದಟ್ ಐ ಕ್ಯಾನ್ ಡೂ. ಇಲ್ಲಿ ಈ ಥರ ಹೊಸದಾಗಿ ನನ್ನನ್ನು ನೋಡ್ತಾ ಇದ್ದೀರ ಅಂದರೆ ಐ ಥಿಂಕ್ ಐ ಸ್ಟಿಲ್ ಲುಕ್ ದ ಸೇಮ್, ರಿಮೈನ್ ದ ಸೇಮ್. ಐ ಥಿಂಕ್ ಕ್ಯಾರೆಕ್ಟರ್ ಚೇಂಜ್ ಆಗ್ಬೋದು, ಪರ್ಸ್ನಾಲಿಟಿ ಚೇಂಜ್ ಆಗ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ಬೋದು. ಬಟ್ ಐ ಥಿಂಕ್ ಆಸ್ ಅ ಹೋಲ್ ಐ ಥಿಂಕ್ ಸ್ಟೋರಿ ಇಸ್ ವಾಟ್ ವಿ ಶುಡ್ ಟಾಕ್ ಅಬೌಟ್. ಸ್ಟೋರಿ ಪರ್ಸೆ ಹೋದರೆ ಇದು ನನಗೆ ಹೊಸದಿದು, ನಾನು ಈ ಥರ ಮಾಡಿಲ್ಲ. ಕಮರ್ಷಿಯಲ್ ಸಿನಿಮಾ ಅಂತ ಮಾಡಿದ್ದೀನಿ, ಹೊಡೆದಾಟ ಇರ್ಬೋದು, ಫೈಟ್ಸ್, ಡ್ಯಾನ್ಸ್ ಏನೇ ಇರ್ಬೋದು. ಐ ಥಿಂಕ್ ಈ ಇಂಟೆನ್ಸ್ ಮೂಮೆಂಟ್ ಆ್ಯಂಡ್ ಈ ಹೈ ಟೆಂಪೋ ಒನ್ ನೈಟ್ ಸ್ಟೋರಿಯಲ್ಲಿ ಈ ಥರ ಒಂದು ಹೈ ಟೆಂಪೋ ನಾನು ಮಾಡಿಲ್ಲ. ನನಗಿದು ತುಂಬ ಥ್ರಿಲ್ಲಿಂಗ್ ಅನ್ನಿಸ್ತು ಆಸ್ ಅ ಹೋಲ್ ಕತೆ. ಸೊ ದಟ್ಸ್ ವೈ ಐ ಡಿಡ್ ಇಟ್. ಇಲ್ಲ ಬ್ಯಾಂಗ್ಳೂರ್ ಔಟ್ಸ್ಕಟ್ಸ್. ಪ್ರೊಡ್ಯೂಸರ್ ಅಲ್ಲಿ ಆಗಿರೋದ್ರಿಂದ ಈ ಹ್ಯಾಡ್ ಬೆಟರ್ ಕಂಟ್ರೋಲ್ ಓವರ್ ದೇರ್ ಅಷ್ಟೇ. ಅಲ್ಲಿ ಇರೋದ್ರಿಂದ ಫೆಪ್ಸಿ ಅನ್ನೋ ಲ್ಯಾಂಡಲ್ಲಿ ಅವ್ರದ್ದು ಅಸೋಸಿಯೇಷನ್ ಲ್ಯಾಂಡಲ್ಲಿ ಮಾಡಿದ್ದಾರೆ. ಅಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ. ರೋಡ್ಗಳಲ್ಲಿ ಆ ರೋಡಲ್ಲಿ ಆಕ್ಸಿಡೆಂಟ್ಸ್ ಮಾಡೋಕ್ಕಾಗಲಿ, ಕ್ರ್ಯಾಶಸ್ ಮಾಡೋಕ್ಕಾಗಲಿ, ಕೇಸ್ ಮಾಡೋಕ್ಕಾಗಲಿ, ಬ್ಲಾಸ್ಟ್ ಮಾಡೋಕ್ಕಾಗಲಿ ತುಂಬ ಅನುಕೂಲಗಳಿತ್ತು. ಬಿಕಾಸ್ ದ ಹೋಲ್ ಲ್ಯಾಂಡ್ ಬಿಲಾಂಗ್ ಟು ದ ಫೆಪ್ಸಿ ಅಸೋಸಿಯೇಷನ್ ಆ್ಯಂಡ್ ಆಲ್ ಪರ್ಮಿಷನ್ಸ್ ಇತ್ತಲ್ಲಿ. ಬಿಕಾಸ್ ಆ ಜಾಗ ನಾವು ಕಂಪ್ಲೀಟ್ಲಿ ಬ್ಲಾಕ್ ಮಾಡಲೇಬೇಕು, ರೋಡ್ಸ್ ಆಗಲಿ ಇನ್ನೊಂದಾಗಲಿ. ಆ್ಯಂಡ್ ದಟ್ ಕುಡ್ ಆಲ್ಸೋ ಬಿ ಅ ಡಿಸ್ಟರ್ಬೆನ್ಸ್ ಟು ಅದರ್ಸ್. ಸೊ ಇಲ್ಲಿ ಪರ್ಮಿಷನ್ ಸಿಕ್ಕಿ ಎಲ್ಲಾಗಿ ಏನು ಪ್ರಾಬ್ಲಮ್ ಇಲ್ಲ ಅಂದಾಗ ಅಲ್ಲಿ ಈಸಿ ಆಗ್ತದೆ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ಅಲ್ಲಿ ಕಂಪ್ಲೀಟ್ ಅವ್ರ ಕಂಟ್ರೋಲಲ್ಲಿ ಇತ್ತಲ್ಲ ಅದು. ಇಲ್ಲಿ ಬಂದರೆ ಕಂಪ್ಲೀಟ್ಲಿ ಹೊಸ ಲ್ಯಾಂಡ್. ಇದರ್ ವಿ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಯಾವಾಗ ಇಂಥ ಕಡೆ ಮಾಡಿ, ವಿಚ್ ಐ ಫೆಲ್ಟ್ ಇಸ್ ಬೆಟರ್ ದಟ್ ಹೀ ನ್ಯೂ ವಾಟ್ ಈಸ್ ಡೂಯಿಂಗ್. ಹೇಳ್ತಲ್ಲ ಅಂದರೆ I could only see my mother. She is going and she doesn't know. She is sedated and I don't know. I told you, sir, I felt useless. I'm telling you this. ನಾನು ಯಾಕೆ ಆ ವರ್ಡ್ ನನ್ನ ಮೇಲೆ ನಾನು ಯೂಸ್ ಮಾಡ್ಕೊಂಡಿಲ್ಲ. ನಾನು ಯಾರೇ ಏನೇ ಬಂದರೂ ಏನು ಕೈಯಲ್ಲಿದ್ರೆ ಎತ್ಕೊಟ್ಟು ಏನೋ ಮಾಡಿ ಸಹಾಯ ಮಾಡಿದೆ, ಹೆಂಗೋ ಏನೋ ಮಾಡಿದ್ದೀನಿ ಎಷ್ಟೋ ಜನಕ್ಕೆ. ಐ ಫೆಲ್ಟ್ ಸೋ ಯೂಸ್ಲೆಸ್. ನನಗೆ ಅದು ಆ ಗಿಲ್ಟ್ ಇನ್ನೂ ಆಗ್ತಾನೆ ಇಲ್ಲ ನನಗೆ. ಇನ್ ಟುಡೇಸ್ ವರ್ಲ್ಡ್ ಯು ಕಾಂಟ್. Entertainment starts from your Instagram post. So everybody is wanting to become popular and everything like that. Cinema is an entertainment. ಅದ್ರ ಒಳಗಡೆ ವಾಟ್ ವಿ ಶುಡ್ಂಟ್ ಬಿ ಡೂಯಿಂಗ್ ಅನ್ನೋದು ಒಂಚೂರು ಅರಿವಿದೆ. ಏನು ಮಾಡಬಾರ್ದು ನಮ್ಮ ಸಿನಿಮಾದಲ್ಲಿ, ಎಂತೆಂಥವ್ರು ಬರ್ತಾ ಇದ್ದಾರೆ, ಏನೇ ನಾವು ಮಾಡೋದು ಚೆನ್ನಾಗಿರೋ ಹಾಗಂತ ಇನ್ನೊಬ್ರು ಮಾಡೋದು ತಪ್ಪಲ್ಲ. ದಟ್ ಮಚ್ ವಿ ನೋ ದಟ್ ಓಕೆ ದೀಸ್ ಥಿಂಗ್ಸ್ ಐ ವೋಂಟ್ ಡೂ ಇನ್ ಮೈ ಸಿನಿಮಾ. ದಟ್ಸ್ ಆಲ್. ಅದು ಬಿಟ್ಟು ವಿ ಶುಡ್ಂಟ್ ಹೆಸಿಟೇಟ್. ಅದಕ್ಕೆ ಟೈಮ್ ಬೇಕು. ಅಷ್ಟು ಗೆಟಪ್ ಆ ಥರ ಇದೆ. ಅದು ಇಟ್ಸ್ ಅ ಫ್ಯೂಚರಿಸ್ಟಿಕ್ ಫಿಲ್ಮ್. ಸೊ ದಿಸ್ ವಾಟ್ ಎವರ್ ಐ ಆಮ್ ಡಿಸ್ಕಸಿಂಗ್ ಇಟ್ಸ್ ದೇರ್ ಆರ್, ಆಸ್ ಐ ಟೋಲ್ಡ್ ಯು ರೈಟ್ ನೌ ಸಮ್ ಟೈಮ್ ಬ್ಯಾಕ್, ಐ ಸ್ಟಿಲ್ ನನಗೆ ಒಂದು ಜಿಂತಾತ ಕೊಟ್ಟರೆ ಅಥವಾ ನೀವು ಮುತ್ತತ್ತಿ ಸತ್ಯರಾಜು ಕ್ಯಾರೆಕ್ಟರ್ ವಿಷ್ಣುವರ್ಧನ ಕೊಟ್ಟರೆ ಐ ವಿಲ್ ಬಿ ಸೋ ಹ್ಯಾಪಿ ಟು ಡೂ ಇಟ್. ಬಿಕಾಸ್ ಐ ಥಿಂಕ್ ಈವನ್ ಟುಡೇ ಇಟ್ ವರ್ಕ್ಸ್. ಕಾಮಿಡಿ ಆಫ್ ದಟ್ ಸಾರ್ಟ್ ಆಫ್ ವಿಷ್ಣುವರ್ಧನ ಥಿಂಗ್ ವಿಲ್ ವರ್ಕ್. ಬಟ್ ಅಫ್ಕೋರ್ಸ್ ನೋಬಡಿ ಈಸ್ ರೈಟಿಂಗ್ ಲೈಕ್ ದಟ್. ಅಟ್ಲೀಸ್ಟ್ ನನ್ನ ತನಕ ಬಂದಿಲ್ಲ. ಸಿ ದೋಸ್ ಸ್ಕ್ರಿಪ್ಟ್ಸ್ ವರ್ಕ್ ಆಗಲ್ಲ ಅಂತ ಏನಿಲ್ಲ ಇವ್ರೆ. ದಟ್ ಇಟ್ಸ್ ಅಬೌಟ್ ದ ಟೈಮಿಂಗ್. ನೀವು ರಿಲೀಸ್ ಮಾಡ್ತಾರೋ ಟೈಮಲ್ಲಿ ದ್ಯಾಟ್ ಇಸ್ ವರ್ಕಿಂಗ್, ದೆನ್ ದರ್ ಇಸ್. ಬಿಕಾಸ್ ಇವರೆಲ್ಲ ನೋಡಿ, ನೀವು ಇರೋದ್ರಲ್ಲ ಇವರೊಂದು ಪ್ರಶ್ನೆ ಕೇಳಿದ್ರು ಸ್ಪೀಡ್ ಅಂತ. ಈ ಸ್ಪೀಡಲ್ಲಿ ನಾನು ಎಲ್ಲಿ ತುರುಕಲಿ ಅದನ್ನು? ಅನ್ಲೆಸ್ ಶೀಸ್ ದ ಹೀರೋಯಿನ್ ಇಸ್ ಅ ಪಾರ್ಟ್ ಆಫ್ ದಿಸ್ ಫ್ಲೋ. ಕರೆಕ್ಟ್. ಸೊ ಈಗ ಲೈಕ್ ಬಿಲಾರಂಗ ಭಾಷಾ there are 2 to 3 heroines there. There are songs, it is coming in the flow, commercials. So ಆ ಫ್ಲೋ ಕರೆಕ್ಟ್ ಅನ್ಸುತ್ತೆ ಅವಾಗ. See, when we are doing a film of what you are talking about as a reference, that is all needed because that film is all about that. Right. The fillers of songs and the dialogues and the scenes and things like that. People are okay with that. Like during ನಮ್ಮ ಅಜ್ಜಿಯವರೆಲ್ಲ ಕತೆ ಹೇಳ್ಬೇಕಾದ್ರೆ ಒಂದು ಊರಲ್ಲಿ ಒಬ್ಬ ರಾಜ ಇದಂದ್ರೆ ಅಲ್ಲೇ ಕತೆ ಓಪನ್ ಆಗ್ಬಿಡುತ್ತೆ. ಏನು ಬೇಕಾದ್ರೆ ಮಾಡ್ಬೋದು ರಾಜ ನಮ್ಮ ಅಜ್ಜಿ ಕತೆ. ಕರೆಕ್ಟಾಗಿ ಈ ಬಾಹುಬಲಿಯಲ್ಲಿ ನೀವು ತೊಗೊಂಡೋಗಿ ಹೋದಾಗ ಅದೆಲ್ಲ ರಿಯಲ್ ಸ್ಟೋರಿ ಆಗುತ್ತೆ. ಅದು ಆ ದೊಡ್ಡ ವಿಗ್ರಹ ಬೀಳ್ತಾ ಇತ್ತು, ಒಂದು ಕೈಲಿ ಹಿಡ್ಕೊಂಡು ನಿಂತರು ಆ ಥರ. ವಾಟ್ ದಟ್ಸ್ ವಾಟ್ ಎವ್ರಿಬಡಿ ಫ್ಯಾಂಟಿಸೈಸಸ್. And I think playing somebody else's role is a big responsibility. We are not them. We are trying to be them. That scares me. Because ನನಗನ್ಸುತ್ತೆ ನಮ್ಗೆ ಎಲ್ಲೋ ನ್ಯಾಯ ಮಾಡಿಕೊಟ್ಟಿಲ್ಲ ಅಂದರೆ ಏನಾಗ್ಬೋದು. ಇಲ್ಲ ಓವರ್ ಹೈಪ್ ಕೊಡ್ತಾ ಇದ್ದೀವ. ಅವ್ರಂಗೆ ಇರಲೇ ಇಲ್ಲ. ನಾವು ಈಗ ಸಿನಿಮಾ ಮಾಡಬೇಕು ಅನ್ನೋದಕ್ಕೋಸ್ಕರ ಏನೇನೋ ಎಕ್ಸ್ಟ್ರಾ ಆಗ್ತೀವಿ. ದೇರ್ ಆರ್ ಸೋ ಮೆನಿ ಲೂಸ್ ಎಂಡ್ಸ್ ಇನ್ ಎವ್ರಿಬಡೀಸ್ ಸ್ಟೋರಿನೋ. ಒಂದು ಚೇಂಬರಲ್ಲಿ ಇದ್ರೆ ಅಲ್ಲಿ ಏನು ನಡೆದಿದೆ ಗೊತ್ತಿರಲ್ಲ. ಸೊ ಊಹೆ ಮೇಲೆ ಒಂದೇನೋ ಒಂದು ಕಾಲ್ಪನಿಕವಾಗಿ ಬರ್ದಿರ್ತಾರೆ. ಅದೆಲ್ಲ ನನಗೆ ಐ ಫೀಲ್ ಇಟ್ ಇಸ್ ಸಮಥಿಂಗ್. ಸೊ ಐ ಆಮ್ ಅ ಸಿನಿಮಾ ಪರ್ಸನ್. ಐ ಲೈಕ್ ಟು ಟೆಲ್ ಅ ಸ್ಟೋರಿ ಆ್ಯಂಡ್ ಐ ಲೈಕ್ ಟು ಮೇಕ್ ಕ್ಯಾರೆಕ್ಟರ್ ಆಫ್ ಮೈ ಓನ್. ಒಂದು ಡೈರೆಕ್ಟರ್ ಕಮ್ಸ್ ಆ್ಯಂಡ್ ಟೆಲ್ಸ್ ಮಿ ಅ ಸ್ಟೋರಿ ಲೈಕ್ ಈಗ, ವಾಟ್ ಇಫ್ ಈಗ ವಾಸ್ ಅ ಟ್ರೂ ಸ್ಟೋರಿ? I don't know how that person was or whatever it is. I don't know. See, I personally stay away from it.
is a choice. So ಈಗ ಬಿಲ್ಲರಂಗ ಭಾಷಾ, one of the things of fantasy, it opens up gates so that I can incorporate my thoughts and tell a story that you've not seen or heard. ನನಗೆ ಅದು ಖುಷಿ ಕೊಡುತ್ತೆ ಅಷ್ಟೇ. ಅಂದರೆ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಮನೆ, ಯಾರ್ದೋ ಲೈಫ್ನ ನಾವು ತೊಗೊಂಡು, ಆ್ಯಂಡ್ ಇಟ್ ಇಸ್ ನಾಟ್ ಎಟ್ ಆಲ್ ರಾಂಗ್. ಎಷ್ಟೋ ಜನ ಅದನ್ನು ತುಂಬ ಅದ್ಭುತವಾಗಿ ಮಾಡಿದ್ದು ಉಂಟು. ನನಗೇನೋ ಹಂಗೆ ಅನ್ಸುತ್ತೆ ಅಷ್ಟೇ, ಏನು ಆಗುತ್ತೇನಪ್ಪ ಇದು ಬೇಕಂದ್ರೆ ತುಂಬ R&D ಮಾಡಬೇಕು, ತುಂಬ ಇರುತ್ತಲ್ಲ. ಫ್ಯಾಂಟಸಿ ಕತೆ ಹ್ಯಾಬಿಟ್ಸ್ ಆಫ್ ಕುಕಿಂಗ್ ಇರ್ಬೋದು, ಆರ್ ಟ್ರಾವೆಲ್ಸ್ ಇರ್ಬೋದು. ದೀಸ್ ಆರ್ ನಾಟ್, ನನಗೆ ಯಾರೋ ಲಕ್ಕಿ ಡ್ರಾಲ್ ಕೊಟ್ಟಿಲ್ಲ ಇದು. ದೀಸ್ ಆರ್ ಮೈ ಚಾಯ್ಸಸ್ ಆ್ಯಂಡ್ ಇಟ್ಸ್ ಮೈ ಚಾಯ್ಸ್. ಇಫ್ ಐ ಡೋಂಟ್ ಮೇಕ್ ಟೈಮ್, ಹೂ ವಿಲ್ ಮೇಕ್ ಟೈಮ್? I was asking. AM-ಗೆ 6:35 6:40ಗೆ ನನ್ನ ಕಣ್ಮುಂದೆ ಹೋಗಿದ್ದವರು ಇವತ್ತಿಗೂ ಗೊತ್ತಿಲ್ಲದೆ ನನಗೆ 5:45 6 ಗಂಟೆ ಆಗ್ತಿದೆ ಕಣ್ಣು ಓಪನ್ ಆಗುತ್ತೆ. ಐ ಆಮ್ ಜಸ್ಟ್ ನಾಟ್ ಏಬಲ್ ಟು ಕೋಪ್ ಅಪ್ ವಿತ್ ದಟ್. ಐ ಆಮ್ ನಾಟ್ ಏಬಲ್. ದಟ್ಸ್ ಅನದರ್ ಥಿಂಗ್. ಬಟ್ ಕಮಿಂಗ್ ಬ್ಯಾಕ್, I'm sleeping 3 hours, 2 hours, 3 hours a day right now also. But that doesn't let me give up on my daytime. I will work. I have to do. I will do. I've spent already 28 years and I've just landed up with 46 films. I look at myself another couple of years as a lead actor, and that will give me a figure of approximately how many more films I'm left with. That's a very practical thinking, all right? So ಆಗ ಬಂದಾಗ then suddenly you go back and say, okay, when I started my career, I didn't know the numbers I'm going to reach, but after a while, when you're sitting at home, you know ನಮ್ಮೊಂದು ಸ್ಪೀಡ್ ಬಂದ್ಬಿಟ್ಟಿದೆ ಈಗ. ಹಬ್ಬ ಅಂದರೆ ಇನ್ನೊಂದು ಸ್ವಲ್ಪ ಕಿಲೋಮೀಟರ್ ಸ್ಪೀಡ್ ಹೋಗ್ಬೋದು. ಮೇ ಬಿ ಇನ್ ನೆಕ್ಸ್ಟ್ 18 months I can try and get 2 films, but that will be there. How many more years I want to see myself as a lead actor ಅಂತ ಬಂದಾಗ, I'm one of those practical people who will say, yeah, I think this is what. So I see, now let's not get into those depths till it comes. I see myself doing another couple of films as an actor, as a lead actor. So don't you think I want to do certain things also? See myself in certain kind of doing certain genres, doing certain things. Correct. ಇದು ಎಲ್ಲಿಂದನೋ ಇವಾಗ ರೀಡಿಫೈನಿಂಗ್ ಅಂತ ನೀವೇನು ಹೇಳಿದ್ರಿ, ದಟ್ ಇಸ್ ನಾಟ್ ಫಾರ್ ಎನಿಬಡಿ ಎಲ್ಸ್, ಇಟ್ ಇಸ್ ಫಾರ್ ಮೈ ಸೆಲ್ಫ್. That's why I particularly. Yeah, so I want to do these things. ಹಾಗಂತ don't think that I don't like to see another Jintata or something like that. If given an opportunity and a good script, I think I want to do that also. They are also very overwhelming actually. ಮಾಡಕ್ಕೆ ಮಜಾ ಇರುತ್ತೆ. Another Vishnuvardhana kind of a film is always funny. Correct. But somewhere there's a hunt for something, no? And exactly ಏನು ಅಂತ ಕೇಳಕ್ಕೆ ಹೋದ್ರೆ even I don't know. Probably that is why we reject more number of scripts than accepting. And when we say ನನಗೆ ಆ ರಿಜೆಕ್ಟ್ ಸ್ಕ್ರಿಪ್ಟ್ ಅಂತ, not that the script had any issue. I have issues here. I want to do something, and that has got nothing to do with the releasing films or the most successful films in the market. That's got nothing to do with that. Sir, I don't know how that whole process happened, but I think ಅವರು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ರಾತ್ರಿ ಅಂತ ಏನು ಹೇಳಲಿಲ್ಲ. ಅವರು ಸ್ಟ್ರೇಟ್ ಸ್ಟಾರ್ಟ್ ಮಾಡಿದ್ರು. ಮುಗಿಯೋಷ್ಟರೊಳಗೆ ಅಂದ್ಕೊಂಡು ನಾನೇ ಕೇಳಿದ್ದು, ಇಷ್ಟು ಇದು ಒಂದು ರಾತ್ರಿಯಲ್ವ ನಡೆಯೋದಿದು? ಹೌದು. ಬಟ್ ಅವ್ರ ಕತೆ ಹೇಳೋ ಟೈಮಲ್ಲಿ ನನಗೆ ಯಾಕೋ ರಾತ್ರಿ ತುಂಬ ಉದ್ದ ಇದೆ ಅಲ್ಲ ಅಂತ ಅನ್ನಿಸ್ತಾ ಇಲ್ಲ. ಅದು ಅನಿಸಿದ್ರೆ ನಾನು ಐ ವುಡ್ ಹ್ಯಾವ್ ಹ್ಯಾಡ್ ಮೈ ಕ್ವಶನ್ಸ್. ಬಟ್ ದ ವೇ ಹಿ ವಾಸ್ ಗೋಯಿಂಗ್ ಇಟ್ ವಾಸ್ ಐ ಥಿಂಕ್ ವಂಡರ್ಫುಲ್. ಆ್ಯಂಡ್ ಎಷ್ಟು ಏನೇನೋ ನಡೀತಾ ಇದೆ ಒಂದು ರಾತ್ರಿಗೆ. ಐ ಮೀನ್ ದಟ್ ವಾಸ್ ಸಮಥಿಂಗ್. ಹೆಲ್ ಬ್ರೇಕ್ಸ್ ಲೂಸ್. Also climax was ಚೈಲ್ಡ್ ಮದರ್ ರಿಲೇಷನ್ಶಿಪ್ ಅನ್ನೋದೊಂದು ಇದ್ದೇ ಇರುತ್ತೆ. ಬಟ್ ವಿತ್ ಮೀ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾಟ್ ದಟ್ ನೀವು ಯಾರು ಅನುಭವಿಸದೇ ಇರೋದು ಅಥವಾ ನಿಮಗೆ ಯಾರು ಇಲ್ಲದೇ ಇರೋ ಅಟ್ಯಾಚ್ಮೆಂಟ್ ನನಗಿತ್ತು ಅಂತ ನಾನು ಹೇಳೋದು ತಪ್ಪಾಗುತ್ತೆ, ಹಂಗಲ್ಲ. ಬಟ್ ಮೈ ಅಟ್ಯಾಚ್ಮೆಂಟ್ ವಿತ್ ಮೈ ಮದರ್ ವಾಸ್ ಸಮಥಿಂಗ್ ಎಲ್ಸ್. ಇಟ್ ವಾಸ್ ಆನ್ ಅ ಡೈಲಿ ಬೇಸಿಸ್, ಚಾಟ್ಸ್, ವಿಡಿಯೋ ಕಾಲ್ಸ್. ನಾನು ರೇಗಿಸ್ತಾ ಇದ್ದಿದ್ದು, ನನ್ನ ಒಂದೊಂದು ಕೆಲಸ, ನಂದು ವರ್ಸ್ಟ್ ಕೆಲಸನೂ ಅವ್ರು ಇಷ್ಟಪಡ್ತಾ ಇದ್ದಿದ್ದು. ನಾನು ಬಿಗ್ ಬಾಸಲ್ಲಿ ಪ್ರತಿ ಸತಿ ಕಾಸ್ಟ್ಯೂಮ್ ಹಾಕ್ತಾ ಇದ್ದಿದ್ದು, ಫಸ್ಟು ಫೋಟೋ ಹಾಕ್ತಾ ಇದ್ದಿದ್ದು ನನ್ನ ತಾಯಿಗೆ ಮಿರರ್ ಮುಂದೆ ತೆಕ್ಕೊಂಡು ಅವ್ರಿಗೆ ಕಳಿಸಿ, ಅವ್ರು ಅಲ್ಲಿಂದ ಎಲ್ಲ ನನಗೆ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು, ತೂನಾಯಿ ಅಂತೆಲ್ಲ ಬೈಯೋದು ನನಗೆ. ಇದೆಲ್ಲ ನಡೀತಾ ಇತ್ತು. ಸೊ ನೀವು ನೋಟಿಸ್ ಮಾಡೋಕ್ಕೆ ಹೋದ್ರೆ ನಾನು ಫಸ್ಟ್ ಕಪಲ್ ಆಫ್ ವೀಕ್ಸ್ ಬಿಗ್ ಬಾಸಲ್ಲಿ ಬರೀ ಕುರ್ತಾ ಹಾಕೊಂಡು ಬಂದೆ, ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಹೊಂಟಾಯಿತು. ಆಮೇಲೆ ಒಂದು ಕರ್ತವ್ಯ, ಇಲ್ಲೂ ಯಾರೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದಿಷ್ಟು ಬಟ್ಟೆ ಹಾಕೊಂಡು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು. ಸಂಡೇಗೆ ಬರ್ತಾ ಇದ್ದೀನಿ ಆ ಥರ. ನನಗೆ ಆ್ಯಕ್ಚುಲಿ ಐ ಕೈಂಡ್ ಆಫ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ದಟ್ ಬಿಕಾಸ್ ಇಟ್ ಈಸ್ ಎಫೆಕ್ಟಿಂಗ್ ಮೀ ಆ್ಯಕ್ಚುಲಿ. ನಾನು ಹೇಳಿದೆ ನಿಮಗೆ ಇದನ್ನೇ, ನನ್ನ ಕಣ್ಣು ಮುಂದೆ ನಾನು ಹೇಳಿದ್ನಲ್ಲ, ನನ್ನ ಬ್ಯಾಂಕ್ ಅಕೌಂಟು ಯಾವುದೋ ಒಂದು ಟೈಮಲ್ಲಿ ಕೂಡ ಝೀರೋ ಇತ್ತು ಸರ್. ಆ್ಯಕ್ಟರ್ ಆದಮೇಲೂ ಕೂಡ ನನಗೆ ಅದು ಎಫೆಕ್ಟ್ ಆಗಲಿಲ್ಲ. ನನಗೆ ಝೀರೋ ಅನ್ನೋ ನಂಬರ್ ನನಗೆ ಯಾವತ್ತೂ ಎಫೆಕ್ಟ್ ಆಗಿಲ್ಲ.
ಬಟ್ ನನ್ನ ಕಣ್ಮುಂದೆ ಅವ್ರದ್ದು ಆಲ್ ಮೀಟರ್ಸ್ ಮ್ಯಾಟ್ ಮೀಟರ್ಸ್ ಇನ್ ದಟ್ ICU ವೆಂಟ್ ಕ್ರಾಶಿಂಗ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಐಸ್. ಅವತ್ತಿಗೆ ನನಗೆ ಐ ಫೆಲ್ಟ್ ಸೋ ಯೂಸ್ಲೆಸ್. ನನಗೆ ಐ ಕುಂಟ್ ಹೆಲ್ಪ್. ನಾನು ಕೇಳ್ತಾ ಇದ್ದೀನಿ ಏನಾರು ಮಾಡಿ ಅಂತ. ನನಗೇನು ಮಾಡೋಕ್ಕಾಗ್ತಾಯಿಲ್ಲ. ಸೊ ಐ ಆಮ್ ಕ್ಯಾರಿಂಗ್ ದಟ್ ಗಿಲ್ಟ್ ಅ ಲಾಟ್. My mother was sedated. She doesn't even know she's going. I don't know, it's a messed up emotions that's in my head right now. So it was bad. Especially at the end, what do you call it, man? Heart ಕೊಡ್ತಾರಲ್ಲ. What do you call it? Shock treatment ಅಲ್ಲ ಅದು. CPR. Yeah, that shock, they give the heart. My mother, because she used to sit that side with that and I used to sit this side. I said, see, I'm also there. So because she used to do that nebulizing twice a day, thrice a day, no? She used to sit with the pipes. So I used to always call her and say, company ಕೊಡ್ತಾ ಇದೀನಿ ಬಾಯ್ಲಿ. Again, but I used to sit with her. I was suggested that not only me, another 2 people, because ಅಂದರೆ ವೈಟು ಕ್ಲಾತ್ ಎತ್ಕೊಂಡು ಹಿಂಗೆ ಅಂದರೆ ನಿಮಗೆ ಇಟ್ ವಾಸ್ ವೆರಿ ಸ್ಕೇರಿ. See, it is scary. It's not that ಕಷ್ಟ ಅಂತಲ್ಲ, because you don't know exactly what is happening inside now. If ಮೂಗಲ್ಲೇ ನಿಮಗೆ ಇಷ್ಟು ಕಿವಿಯಲ್ಲೇ ಇಷ್ಟು ಕಪ್ಪು ಬರುತ್ತೆ ಅಂದರೆ ಯು ಬ್ರೀದಿಂಗ್ ಇಟ್. ಆ್ಯಂಡ್ ಆ ಶಾರ್ಟ್ಸ್ ತುಂಬ ಚೆನ್ನಾಗಿ ಬರ್ಬೋದು, ಬಟ್ ಐ ಥಿಂಕ್ ದೇರ್ ಇಸ್ ಅ ಲಾಟ್ ಆಫ್ ಸ್ಯಾಕ್ರಿಫೈಸ್ ವಿಚ್ ಮೆನಿ ಪೀಪಲ್ ಗೋ ಥ್ರೂ. ಐ ಆಮ್ ಜಸ್ಟ್ ಒನ್ ಆಫ್ ದೆಮ್. ಬಟ್ ಯಾ, ಆ ನೆಬುಲೈಸಿಂಗ್ ಎಲ್ಲ ಕೊಡಬೇಕಾದ್ರೆ ಇಟ್ ವಾಸ್ ವೆರಿ ಫನಿ ಸೈಟ್. ಬಟ್ ಇದನ್ನ ನಾವು ಮಾತಾಡ್ತಾ ಇದ್ದೀವಿ, ಇದನ್ನೆಲ್ಲ ಹಾಕೊಂಡು ಕೂತ್ಕೋತೀವಿ ಅಂತ ಅಂದ್ಕೊಂಡಿದ್ದೆ ನಾವು ಇವಾಗಲೇ. ಮಹಾಬಲಿಪುರಮ್ ರೆಸಾರ್ಟಲ್ಲಿ ಕೂತ್ಕೊಂಡು ಎಲ್ಲರೂ ಆಕ್ಸಿಜನ್ ಇಟ್ಕೊಂಡು ಕೂತಿದ್ವಿ. ಚೆನ್ನಾಗಿತ್ತು ನೋಡೋಕೆ. ಅದು ಮೇಕಿಂಗ್ ಏನಾದರೂ ಮಾಡಿ ನಟನಾಗಿನೂ ಬೇರೆಯವ್ರು ಹೇಳ್ತಾ ಇರ್ತಾರೆ, ಸುದೀಪ್ ನೋಡಿ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೂ ಹೇಳಿದಿರುತ್ತೆ. ಅದು ಕರೆಕ್ಟ್ ಅಲ್ಲ, ನಮಗೆ ಬರಲಿಲ್ಲ ತಲೆ ಮಾಡೋಣ ಅಂದ್ಬಿಟ್ಟು ಅಂತ. ಐ ಥಿಂಕ್ ಆಸ್ ಅ ಟೀಮ್ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ಸ್. ಐ ಥಿಂಕ್ ಎವ್ರಿಬಡಿ ಎಲ್ಲರೂ ಹ್ಯಾಂಡ್ ಆ್ಯಂಡ್ ಗ್ಲೋವ್ ಹೋಗಲೇಬೇಕಾಗುತ್ತೆ. ಐ ಡೋಂಟ್ ಥಿಂಕ್ ಇಟ್ ವಾಸ್ ಲೈಕ್ ಕ್ರಿಕೆಟ್ ಟೀಮ್. ಎವ್ರಿಬಡಿ ನೀಡ್ ಟು ಕೋಆರ್ಡಿನೇಟ್. ನಾನು ಹೇಳಿದ್ನಲ್ಲ, ಒಂದೇ ಕಡೆ ತೆಗಿಬೇಕಾದ್ರೆ ಒಂದೇ ಅಂದರೆ ಕತೆ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಬಟ್ ಆಸ್ ಅ ಟೀಮ್ ವೆನ್ ಯು ವರ್ಕಿಂಗ್ ಟುಗೆದರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ನಾನು ಎನ್ಕರೇಜ್ ಮಾಡೋದು, ನಾನು ಡೌನ್ಸಲ್ಲಿ ನೀವು ಎನ್ಕರೇಜ್ ಮಾಡೋದು, ಇಲ್ಲ ಮಾಡೋಕ್ಕಾಗುತ್ತೆ ಅನ್ನೋದು. ಲೇಟ್ ಆಗ್ತಾ ಇದ್ದರೆ ಪರವಾಗಿಲ್ಲ ಸರ್, ಇರ್ತೀನಿ ಬನ್ನಿ, ನೀವು ಮಾಡಿ, ಇನ್ನೊಂಚೂರು ಮಾಡೋಣ ಬನ್ನಿ ಅನ್ನೋದು. ಇಟ್ ಗೋಸ್ ಸರ್ ಹ್ಯಾಂಡ್ ಇನ್ ಗ್ಲೋವ್. ಇಲ್ಲ ಇಂಪ್ರೊವೈಸೇಷನ್ಸ್ ಏನಕ್ಕೆ ಅಂದರೆ ಸಿ ವೆನ್ ಎವ್ರಿಬಡಿ ಆರ್ ಎಕ್ಸ್ಪೀರಿಯನ್ಸ್ಡ್, ಎಲ್ಲರಿಗೂ ಅವ್ರವ್ರದ್ದೊಂದು ಅನಿಸಿಕೆ ಇರ್ಬೇಕಾದ್ರೆ ಹಂಚ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ. ಅಲ್ಲಿ ಯಾವತ್ತೂ ಒಂದು ಡಿಸ್ಕಷನ್ ನಡಿಬೋದು, ಡಿಬೇಟ್ ಆರ್ ಆರ್ಗ್ಯುಮೆಂಟ್ ನಡೆಯಲ್ಲ ಈ ವಿಚಾರಕ್ಕೆ. ಹಿಂಗೆ ತೆಗೀರಿ, ಹಿಂಗೆ ಬೇಕು ಅಂತ ಅನಿಸಿಕೆಗಳು ಮಾತಾಡ್ತಾ ಇರ್ತೀವಿ ನಾವೆಲ್ಲ. ಈಗ ಚೆನ್ನಾಗಿರುತ್ತೆ ನೋಡಿ, ಈ ಥರ ತೆಗಿಬೋದೇನೋ, ಥಿಂಕ್ ಮಾಡಿ ನೋಡಿ ಅಂತ. ಎವ್ರಿಬಡಿ ವಿ ಗೋ.